ಎಸ್ ಹಿರಿಯೂರು ಉಪಚುನಾವಣೆಗೆ ಸದ್ಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, 5 ದಿನಗಳಿಂದ ಬಹಳ ಓಡಾಡ್ತಿದ್ದೀರಾ ಈ ಒಂದು ಹಿರಿಯೂರು ಕ್ಷೇತ್ರದಲ್ಲಿ. ಹೇಗಿದೆ ರೆಸ್ಪಾನ್ಸು ಹಾಗೂ ಇಲ್ಲಿವರೆಗೂ ಏನೆಲ್ಲ ಭರವಸೆಗಳನ್ನ ಜನರಿಗೋಸ್ಕರ ಕೊಟ್ಟಿದ್ದೀರಾ? ಮೊದಲನೇದಾಗಿ ನಾನು ಇಲ್ಲಿಗೆ ಬರಬೇಕಾದ್ರೆ ಕಾರಣೀಭೂತರಾದ ನನ್ನನ್ನು ಸಣ್ಣ ಸಮುದಾಯದವನಾಗಿ ಗುರುತಿಸಿ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮಾಡಿದ್ರಿಂದ ಈ ಡ್ಯಾಮ್ ತುಂಬೋದಕ್ಕೆ ಸಹಕಾರಿಯಾಯಿತು ಅಂತ ಕಾರಣೀಭೂತರಾದ ಇಂದಿನ ಮುಖ್ಯಮಂತ್ರಿಗಳಿಗೆ ನಾನು ಸ್ಮರಿಸುತ್ತಾ, ನಮ್ಮ ಗುರುಗಳ ಸಮಾನ ಇವತ್ತು ಅವರಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯೂರಿನ ಶಾಸಕರಾಗಿದ್ದಂಥ ದಿವಂಗತ ಸುಧಾಕರ್ ಸಾಹೇಬ್ರನ್ನ ಸ್ಮರಣೆ ಮಾಡ್ಕೊತ ನಿಮ್ಮಗಳಿಗೆ ಹೇಳೋದು, ಈ ಡ್ಯಾಮ್ ತುಂಬಬೇಕಂದ್ರೆ 120 ವರ್ಷದಿಂದ ತುಂಬಿರಲಿಲ್ಲ. 25 ಜನವರಿನಲ್ಲಿ ತುಂಬಿದ ಮೇಲೆ ನೋಡಿ ಗಂಗಮ್ಮ ನಗ್ತಾ ಇದ್ದಾಳೆ, ನೋಡಿ ನರ್ತನ ಮಾಡ್ತಿದ್ದಾಳೆ ಅಲೆಗಳು. ಇದೇ ಕಾರಣ ಅವತ್ತಿನಿಂದ ನಮ್ಮ ಹಿರಿಯೂರಿಗೆ ಶುಕ್ರದಶೆ ಸ್ಟಾರ್ಟ್ ಆಗಿದೆ ಅಂತ ನಾನಂತ ಅಂದ್ಕೊತೀನಿ. ನಾನು ಇಲ್ಲಿಗೆ ಬಂದಿರೋದು ಅಧಿಕಾರಿಯಾಗಿ ಇಷ್ಟು ದಿವಸ ಮಾಡಿರೋ ಕೆಲಸಗಳನ್ನ ಸಮರ್ಥವಾಗಿ ಮುಂದುವರಿಸ್ಕೊಂಡು ಹೋಗಿ 5 ವರ್ಷದ ಒಳಗೆ ಭದ್ರಾ ಮೇಲ್ದಂಡೆ ಯೋಜನೆ ಉದ್ದೇಶ 5.67 ಲಕ್ಷ ಎಕರೆಗೆ ನೀರು ಕೊಡೋದು. ನಮ್ಮ ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ, ವಿಶೇಷವಾಗಿ ಜಾಸ್ತಿ ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಅದರಲ್ಲೂ 5.67 ಲಕ್ಷ ಪೈಕಿ 1.63 ಲಕ್ಷ ಹಿರಿಯೂರಿಗೆ ಬರ್ತದೆ. 698 ಕೆರೆಗಳ ಪೈಕಿ 80 ಕೆರೆಗಳು ಹಿರಿಯೂರಿನಲ್ಲೇ ಬರ್ತವೆ. ನಮ್ಮ ಡ್ಯಾಮ್ದು 35,000 ಎಕರೆ, ಗಾಯತ್ರಿ ಜಲಾಶಯ ಇದ್ದು 2,193 ಎಕರೆ, ಒಟ್ಟಾರೆ 2 ಲಕ್ಷ ಎಕರೆಗೆ ಹಿರಿಯೂರು ತಾಲೂಕಿಗೆ ನೀರು ಕೊಟ್ಟು 5 ವರ್ಷದೊಳಗೆ ಹಂತವಾಗಿ ಈ ಭಾಗದ್ದು 2 ವರ್ಷದೊಳಗೆ, ಆ ಭಾಗದ್ದು ಇನ್ನು ಆ ಕಡೆ ವರ್ಷದೊಳಗೆ 64 ಕೆರೆಗಳು ಮುಂದಿನ ವರ್ಷದೊಳಗೆ ತುಂಬಿ ನಮ್ಮ ಹಿರಿಯೂರಿನ ಜನತೆ ಬದುಕನ್ನು ಹಸನು ಮಾಡಬೇಕು ಅಂತ ನಾನು ಕನಸೊಂದಿದ್ದೀನಿ. ಇನ್ನು 2 ವರ್ಷದಲ್ಲಿ 3 ವರ್ಷದಲ್ಲಿ ನಾವು ಇನ್ನೊಂದು ಮಂಡ್ಯ ಕಟ್ಟೋಣ, ಇನ್ನೊಂದು ಶ್ರೀರಂಗಪಟ್ಟಣ ಕಟ್ಟೋಣ, ಇನ್ನೊಂದು ಪಾಂಡವಪುರ ಕಟ್ಟೋಣ. ನನಗೆ ಕಳೆದ 5 ದಿವಸದಿಂದ ಅಭೂತಪೂರ್ವ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನನ್ನ ತಾಯಿ ಪಕ್ಷ ಕಾಂಗ್ರೆಸ್ಸು ನನ್ನ ಸೇವೆಯನ್ನು ಗುರುತಿಸಿ ಈ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನಮ್ಮ ಯೋಜನೆಯನ್ನು, ನನಗೆ ಅನುಭವ ಇದೆ, ಅಲ್ಲಿ ಕೆಲಸ ಮಾಡಿ ಅನುಭವ ಇದೆ. ನಾನು ಕೃಷಿಕ ಕುಟುಂಬದಿಂದ ಬಂದವನು, ರೈತರ ದುಃಖ ದುಮ್ಮಾನಗಳಿದೆ. ನಮ್ಮದು ನಾನು ಇಲ್ಲಿಗೆ ಬಂದಿರೋದೇ ಅದು ಇದು ರಾಜಕಾರಣಕ್ಕಲ್ಲ, ಸ್ವಾರ್ಥಕ್ಕಲ್ಲ, ನೀರು ಕೊಡೋಕ್ಕೆ. ನಮ್ಮ ಮಧ್ಯ ಕರ್ನಾಟಕದ ನಿಜಲಿಂಗಪ್ಪನವ್ರ ಕನಸು, ಕೆ ಎಚ್ ರಂಗನಾಥ್ ಅವ್ರ ಕನಸು, ನಮ್ಮ ಸುಧಾಕರ್ ಸಾಹೇಬ್ರ ಇಚ್ಛಾಶಕ್ತಿ. ಈಗ ನಮ್ಮವರೇ ಅವಾಗ ನಾನು ಇಲ್ಲಿ ಕೂರಿಸಿದವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಸಹಕಾರದಿಂದ ನಾನು ಮಾಡೋಕ್ಕೆ ಬಂದಿದ್ದೀನಿ ಹೊರಹ ಇನ್ಯಾವುದಕ್ಕೂ ಇಲ್ಲ. ನಾನು ಅಭಿವೃದ್ಧಿಗಾಗಿ ಬಂದಿದ್ದೀನಿ, ಹಿರಿಯೂರ ಅಭಿವೃದ್ಧಿಗಾಗಿ ಬಂದಿದ್ದೀನಿ. ಸರ್, ಇನ್ನು ಇದ್ರ ಜೊತೆಗೆ ಇನ್ನು ಕಳೆದ ಬಾರಿ ಏನು 2025ರಲ್ಲಿ ಒಂದು ಡ್ಯಾಮ್ನ ತುಂಬಿಸಿರ್ತೀರ ನಿಮ್ಮ ಒಂದು ಅಂಡರಲ್ಲಿ. ಈ ಒಂದು ಸಂದರ್ಭದಲ್ಲಿ ಯಾವುದಾದ್ರು ನಿಮ್ಗೆ ಅಡಚಣೆಗಳು ಉಂಟಾಗಿದ್ವಾ ಆ ಒಂದು ಟೈಮ್ನಲ್ಲಿ ನೀರು ತುಂಬಿಸ್ಬೇಕಾದ್ರೆ? ಇಲ್ಲ, ನೀರು ತುಂಬಿಸ್ಬೇಕಾದ್ರೆ ಸತ್ಯ ಹೇಳ್ತೀನಿ, ಯಾರ ಅಡಚಣೆನೂ ಇರಲಿಲ್ಲ. ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದ ಇವತ್ತಿನ ಮುಖ್ಯಮಂತ್ರಿಗಳಾಗಿರೋರು ನೇರವಾಗಿ ನಾನು ಸುಧಾಕರ್ ಸಾಹೇಬ್ರು ಹೋದಾಗ ಆದೇಶ ಕೊಟ್ಟರು. ತುಂಬಬೇಕಂತಂದರೆ 30 ಕೋಟಿ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಬೇಕಾಯಿತು, ಎತ್ತಬೇಕಲ್ಲ ನಮ್ಮ ಭದ್ರಾದಿಂದ ಇಲ್ಲಿಗೆ. ಅದು ಸ್ವಲ್ಪ ಸಮಸ್ಯೆ ಆಯಿತು. ಸುಧಾಕರ್ ಸಾಹೇಬ್ರು ಫೋನ್ ಮಾಡಿ ಎಲ್ಲ ರಿಲೀಸ್ ಮಾಡಿಸ್ಬಿಟ್ಟು ಸಹಕಾರ ಕೊಟ್ಟರು. ಹಾಗಾಗಿ ತುಂಬಿದ್ವಿ. ಅದೇ ರೀತಿ ಎತ್ತಿನೊಳೆ ನೀರನ್ನು ಬಿಟ್ವಿ 3 TMC. ಅರಸೀಕೆರೆಯಿಂದ ಫಾರೆಸ್ಟ್ ಬಂತು, ವೇಸ್ಟ್ ಆಗೋದು ಬೇಡ ಅಂತೇಳಿ 132 ಕಿಲೋಮೀಟ್ರ್ ದೂರದಿಂದ 3 TMC ನಮ್ಮ ಎತ್ತಿನೊಳೆ ನೀರು ಬಂದವು. ಹಾಗಾಗಿ ಇವತ್ತು ತುಂಬಿದೆ. ರಾಜ್ಯದಲ್ಲಿರೋ ಎಲ್ಲ ಜಲಾಶಯಗಳು ಬರೆದಾಗಿದ್ದಾವೆ, ನೋಡಿ ನೀರಿದ್ದಾವೆ. 24 TMC ಇದ್ದಾವಲ್ಲೇನಪ್ಪ ನೀರು ಗಂಟೆ. ಇನ್ನು 4 ವರ್ಷ ಬರ್ತವೆ ಕುಡಿಯೋ ನೀರಿಗೆ. ಇನ್ನು ಮುಂಬರುವ ದಿನಗಳಲ್ಲಿ ಹಂತವಾಗಿ ನಾನು ಹೇಳಿದ್ನಲ್ಲ 2 ಲಕ್ಷ ಎಕರೆಗೆ 80 ಕೆರೆಗೆ ನೀರು ಇವತ್ತೇ ಮಾಡ್ತೀನಿ ಅಂತ ನಾನು ಪೊಳು ಭರವಸೆ ಕೊಡಲ್ಲ. ಇನ್ನೊಂದು ವರ್ಷದೊಳಗೆ ಈ ಭಾಗದ 64 ಕೆರೆ, ನಮ್ಮ ಮೈಮಂಗಲ, ಕಸಬಾ, ಧರ್ಮಪುರ ಮತ್ತು 91,000 ಎಕರೆಗೆ ನೀರು ಕೊಡೋದು 2 ವರ್ಷ ಇಟ್ಕೊಂಬನ. ಆಮೇಲೆ ಆ ಕಡೆದು ಜವಗೊಂಡಳ್ಳಿ ಕಡೆದು TBC ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡಿಕೊಂಡು ಮಾಡೋಣ. ಖಂಡಿತ ನಾನು ಮಾಡಿಕೊಡ್ತೀನಿ. ಸರ್, ಇನ್ನು ಕೊನೆಯದಾಗಿ ಈ ಒಂದು ಕ್ಷೇತ್ರದ ಜನತೆಗೆ ಇನ್ನು ಏನೆಲ್ಲ ಯೋಜನೆಗಳನ್ನ, ನೀರಾವರಿ ಜೊತೆಗೆ ಏನೆಲ್ಲ ಯೋಜನೆಗಳ ರೂಪಿಸ್ಕೊಂಡಿದ್ದೀರಾ ಸರ್? ನೋಡಪ್ಪ, ನಾನು ತಳ ಸಮುದಾಯದಿಂದ ಬಂದನು. ಕನಸು ದೊಡ್ಡದಾಗಿ ಕಾಣ್ತೀನಿ. ದೊಡ್ಡದು ಕನಸು ಕಾಣಿ ಎಷ್ಟಾಯ್ತು ಅಷ್ಟು ಮಾಡೋಣ. ಯಾಕಾಗಬಾರ್ದು? ಡ್ಯಾಮಲ್ಲಿ ನೀರವೆ, ಭದ್ರಾ ನೀರು ಬರ್ತದೆ. ಇಂಡಸ್ಟ್ರೀಸ್, ಕೈಗಾರಿಕೀಕರಣ, ಔದ್ಯೋಗೀಕರಣ. ನಮ್ಮ ಐಮಂಗಲದಿಂದ ಜವನಗೊಂಡನಹಳ್ಳಿವರೆಗೂ ನ್ಯಾಷನಲ್ ಹೈವೇ ಆ ಕಡೆ ಈ ಕಡೆ 5 ಕಿಲೋಮೀಟ್ರು ಅಕ್ವೈರ್ ಮಾಡಿ KDBಯಿಂದ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿ ನಮ್ಮ
ಇದ್ರದ್ದು ಜಾಗ ತಗೊಂಡ್ಬಿಟ್ಟು ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಯಾವ ಇಂಡಸ್ಟ್ರಿ ಹಾಕಿದ್ರೆ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿನ, ಗಾರ್ಮೆಂಟ್ ಇಂಡಸ್ಟ್ರಿನ ದೊಡ್ಡದು ಹಾಕಿದ್ರೆ 5,000 6,000 20,000 ಇಂಥ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗ್ತತೆ. ಅದು ಇವತ್ತೇ ಮಾಡ್ತೀನಿ ಅಂತ ಹೇಳಲ್ಲ, ಇಟ್ಕೊಳ್ಳೋಣ 10 ವರ್ಷದೊಳಗೆ ನಾನು ಮಾಡ್ತೀನಿ ಅಂತಂದು ಹೇಳಿ. ಇದೊಂದು ದೊಡ್ಡ ಕನಸಿದೆ ನನಗೆ. 2 ಲಕ್ಷ ಎಕರೆ ನೀರು ಕೊಡೋದು, 80 ಕೆರೆ ತುಂಬೋದು, ಇಂಡಸ್ಟ್ರೀಸ್ ತರೋದು, ಈ ಮೂರೇ ನನ್ನ ಸ್ಲೋಗನ್ನು ನಡೀಲಿ. ಎಸ್ ಇದಿಷ್ಟು ಸಣ್ಣ ಚಿತ್ತಯ್ಯನವರ ಅಂತ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಹಿರಿಯೂರು.